ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಆರಾಧ್ಯ ದೈವ ಈ ಜನ್ಮಕ್ಕೆ ಮಾರ್ಗದರ್ಶನ ನೀಡಿದ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳ ಮಹಾನ್ ಚೇತನಕ್ಕೆ ಹಣಿಮಣಿದು ಇಂದಿನ ಈ ಕಾರ್ಯಕ್ರಮದ ಎಲ್ಲರೂ ವಾರಿತನವನ್ನು ವಹಿಸಿ ಸತ್ಯದೊಂದಿಗೆ ಸಂಘದ ಸತ್ಸಂಗವನ್ನು ಪ್ರಾರಂಭಿಸಿದ ಅಮೃತಾನಂದ ಅಪ್ಪ ಅವರಿಗೂ, ಉಳಿದೆಲ್ಲ ಪೂಜ್ಯರಿಗೂ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಾತಾಜಿಯವರಿಗೂ ಹಾಗೂ ಹಿರಿಯರು ಕಾಕ ಅವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ಆಗಮಿಸಿದ ತಾಯಂದಿರು, ಪಿತೃ ಸಮಾನರು, ಹಿರಿಯರು, ನಿಮ್ಮೆಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇಲ್ಲಿ ಸೇರುವುದೇ ಒಂದು ಭಾಗ್ಯ, ನಾವೆಲ್ಲರೂ ಕೂಡುವುದೇ ಒಂದು ಯೋಗ. ಈ ಜನ್ಮಕ್ಕೆ ಬರೋದು ಒಂದು ದೊಡ್ಡ ಪುಣ್ಯ. ಇಲ್ಲಿ ಬಂದ ನಂತರ ಇಂಥಲ್ಲಿಗೆ ಬರೋದು ಪರಮ ಪಾವನ. ನಡೆದಾಡುವ ದೇವರು ಇಲ್ಲಿ ಹೆಜ್ಜೆ ಹಾಕಿದಂಥ ಪುಣ್ಯ ಜಾಗ. ನನಗೆ ಅಮೃತಾನಂದಪ್ಪ ಅವರು ಫೋನ್ ಮಾಡಿ ಸಂಸ್ಕೃತಿ ಮತ್ತು ಮಹಿಳಾ ವೇದಿಕೆ ಬಗ್ಗೆ ಮಾತಾಡಬೇಕು ಅಂದಾಗ, ಅಪ್ಪರ ಸೇವಾಕ್ ನಿಂತೀವಿ, ಸೇವೆ ಏನಾರೇ ಇದ್ರೆ ಹೇಳ್ರಿ, ಮಾತಾಡೋದು ಸಾಕ್ರಿ ಅಂತಂದೆ. ನಾನು ನೀವ ಮಾತಾಡಬೇಕು ಅಂದರು. ಇದು ಗುರುವಿನ ಆಶೀರ್ವಾದ ಅಂದ್ಕೊಂಡು ಬಂದೆ. ಸಂಸ್ಕೃತಿ ಮತ್ತು ಮಹಿಳೆ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು, ಒಂದೇ ಬಂಡಿಯ ಎರಡು ಚಕ್ರಗಳು. ಭಾರತದ ಸನಾತನ ಧರ್ಮ 5,000 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಮಹಿಳೆಯನ್ನು ಹೊರತುಪಡಿಸಿ ಸಂಸ್ಕೃತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಪುರುಷ ಮತ್ತು ಪ್ರಕೃತಿ ಸೃಷ್ಟಿಯ ಭಾಗ. ಸಂಸ್ಕೃತಿಯನ್ನು ಬೆಳೆಸಿದ್ದು ಪುರುಷನಿಗಿಂತಲೂ ಮಹಿಳೆಯೇ ಹೆಚ್ಚು ಅನ್ನುವುದನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಇಂದಿನ ಈ ಕಲಿಯುಗದಲ್ಲಿ ನಾವು ಎಂಥಲ್ಲಿ ಬದುಕಿದ್ದೇವೆ ಅಂತಂದರೆ, ಜಗತ್ತು ಒಂದು ಕಡೆ ನಮ್ಮನ್ನು ಹರಿಬಾರ್ದ ಜಾಗಕ್ಕೆ ನಮ್ಮ ಮನಸ್ಸು ಹರಿದು ಹೋಗಂಗೆ ಬೆಳೆಸಕತ್ತದ. ಇನ್ನೊಂದು ಕಡೆ ನೀ ಎಲ್ಲಿ ಹರಿದ್ರು ನಮ್ಮ ಕೂಸೆ ಇಲ್ಲಿಗೆ ಬರಬೇಕು, ಇದು ನಮ್ಮ ಸಂಸ್ಕೃತಿಯ ನೆಲ ಅಂಥೇಳಿ ಅಪ್ಪವರ ಶಕ್ತಿ ನಮ್ಮನ್ನು ಇಲ್ಲಿ ಎಳೆಯಾಕತ್ತದ. ಇವೆರಡರ ಮಧ್ಯದಲ್ಲಿ ನಿಂತು ಯಾವ ಕಡೆ ಹೋಗಬೇಕು ಅಂತ ನೋಡೋದನ್ನು ನಾವು ಹೆಣ್ಮಕ್ಳು ನೋಡಬೇಕಾಗಿದೆ. ಸಂಸ್ಕೃತಿ ಅಂದ್ರೇ ಕೃತಿ, ನಾವು ಮಾಡುವ ಕೆಲಸ, ಮತಿ, ನನಗಿದ್ದ ಬುದ್ಧಿ, ನನಗಿದ್ದ ಸ್ಮೃತಿ, ಇವೆರಡು ಸಮ್ಯಕ್ಕಾದರೆ ಅಂದರೆ ಒಳ್ಳೆಯ ನಡತೆ ನಡೆದರೆ ಅದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಇದು ಎಲ್ಲಿಂದ ಬಂತು, ಯಾರು ಬಂದರು, ಇದನ್ನು ಯಾರು ಹೇಳಿದ್ರು, ನಮ್ಮ ಹಿರಿಯರಿಂದ ಪರಂಪರಾಗತವಾಗಿ ಹೆಂಗೆ ಬಂತು ಅಂದರೆ, ಒಂದು ಹೆಣ್ಣು ಅಂದರೆ ಭೂಮಿ ತಾಯಿ ಅಂದರು, ಭಾರ ಹೊರಲಿಕ್ಕೆ. ನದಿಗೆ ತಾಯಂದಿರ ಹೆಸರೇ ಇಟ್ಟರು, ಕೃಷ್ಣೆ, ಭೀಮೆ, ನರ್ಮದಾ, ಗಂಗೆ, ತುಂಗೆ. ಹರಿಯಲಿಕ್ಕೆ, ನಾವು ನಾವಾಗಿರ್ಲಿಕ್ಕಲ್ಲ, ನಾವು ಹರಿಯಲಿಕ್ಕೆ, ಹರಿದು ಪಾವನ ಮಾಡಲಿಕ್ಕೆ. ಪರ್ವತಗಳಿಗೂ ತಾಯಿ ಅಂದರು, ಗಿಡ ಮರಗಳಿಗೂ ಪ್ರಕೃತಿಗೂ ತಾಯಿ ಅಂದರು. ಅಂತಹ ಹೆಣ್ಣು ಜನ್ಮ ಬಹುತೇಕ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಪುಣ್ಯ ಮಾಡಿರಬೇಕು ಅಂತ ನನಗನ್ನಿಸ್ತದೆ. ಒಬ್ಬ ಹೆಣ್ಣು ಅಂದರೆ ಹೆಂಗಿರಬೇಕು ಅಂದ್ರೆ, 1000 ಜನ ಗಂಡು ಮಕ್ಕಳ ಮಧ್ಯದಲ್ಲಿ ನಿಂತ್ರ ಹಿಂಗೆ ಸರಿದು ನಿಂತು ಕೈ ಮುಗಿದು ತಲೆ ಬಾಗಬೇಕು. ಆ ತಾಯಿ ತನ್ನ ಸ್ವರೂಪ ಹೆಣ್ಣಲ್ಲಿ ಉದ್ಭವಿಸಿ ಬರಬೇಕು. ಅದು ಭಾವ ಸಾಕ್ಷಾತ್ಕಾರ. ಹೆಂಗೆ ಬರ್ತದೆ ಇದೆಲ್ಲ? ನಮ್ಮವ್ವ ನಮಗೆ ಕಲಿಸಿದಳು, ನಮ್ಮ ಆಯಿ ನಮ್ಮ ಅವ್ವ ಕಲಿಸಿದಳು. ಪರಂಪರಾಗತವಾಗಿ ನಾವು ಈ ದೇಹವನ್ನು ಅಕ್ಕ ಮಹಾದೇವಿ ಅಂದಳು. ಏನು ಹಿಂಗೆ ಬಟ್ಟಿ ಹರಿದೊಗೆದು ನಿತ್ತಳು. ಯಾವ ಗಂಡ ಸುತ್ತಾಕತ್ತಿದ್ರು ನೋಡ್ರಿ ಅಂದಳು. ಕಾಮನೆಯಿಂದ ನೋಡುವ ತಾಕತ್ತ ಹೆಣ್ಣಿನ ದೇಹಕ್ಕಿಲ್ಲ ಅಂದ್ರೆ, ಹರಿದು ಹೋಗುವಂತಹ ಒಳಗೆ ತಾಕತ್ತು ಹೆಣ್ಣಿಗಿರ್ಬೇಕಾದ್ರೆ ನಾವ್ಯಾಕೆ ನಮ್ಮ ದೇಹವನ್ನು ಒಂದು ಭೋಗಿಸುವ ವಸ್ತು ಮಾಡಬೇಕು? ನಮ್ಮ ಮಕ್ಕಳು ಅರಿವ್ಯಾಗ ಚಂದ ಕಾಣಿಸ್ಬೇಕು ಅನ್ಬೇಡ್ರಿ, ಬೇರೆ ಬೇರೆ ಡ್ರೆಸ್ ಹಾಕಬೇಕು ಅನ್ಬೇಡ್ರಿ. ನನ್ನ ಮಗಳು 1000 ಮಂದಿಯನ್ನು ಮುನ್ನುಗ್ಗಿಸಿ ನಡಿಬೇಕು, ನನ್ನ ಕುಟುಂಬನ ಮುನ್ನುಗ್ಗಿಸ್ಬೇಕು, ನನ್ನ ಮಗಳ ನಿತ್ರ ಹಿಂಗೆ ಒಂದು ಊರು ಬೆನ್ನು ಹತ್ತಿ ಬರಬೇಕು. ಅಂಥ ಮಗಳನ್ನು ದೀಪವಾಗಿ ಬೆಳೆಸಿ ಇನ್ನೊಂದು ಮನೆ ಬೆಳಗಲಿಕ್ಕೆ ಕೊಡುವಂಥ ಜವಾಬ್ದಾರಿ ತಾಯಂದ್ರ ಮೇಲದ. ನಮ್ಮ ಜವಾಬ್ದಾರಿ ಸ್ವಲ್ಪ ಅಲ್ಲ. ಅಡಿಗೆ ಕೆಲಸ ಅಲ್ಲ, ಅಪ್ಪವ್ರು ಹೇಳ್ತಿದ್ರು, ಅಡಿಗೆ ಕೆಲಸ ಅಲ್ಲ. ಅನ್ನ ಬ್ರಹ್ಮ,
ನಾವೆಲ್ಲ ಉಂಡಿದೇವತ್ತು ಇವತ್ತು ಕೇಳಕತ್ತೀವಿ, ಮಾತಾಡಕತ್ತೀವಿ. ಮನೆಗೆ ಬಂದವರು ಉಂಡು ಹೊಟ್ಟಿ ತಣ್ಣಗಾಗಲಿ ಅನ್ನುವಂಥ ಬಡಿಸುವ ರೀತಿಯದಲ್ಲ, ಅದು ತಾಯ್ತನ. ನಮಗೆ ಕೇಳ್ತಾರೆ, ಹೆಂಗೆ ಕೇಳ್ತಾರಂದ್ರೆ, ಸಿದ್ದೇಶ್ವರಿಗೆ ಅಪ್ಪವ್ರಿಗೆ ಅಪ್ಪವ್ರು ಅತ್ತೇವು ನಿಜವಾಗೂ ತಾಯಿ ಪ್ರೀತಿ ಕೊಟ್ಟರು. ಎಂಥ ಪ್ರೀತಿ ತೋರಿಸಿದ್ರು ಅಂತಂದ್ರೆ, ಅವರ ಕಂಗಳ ಯಾರ ಮೇಲಾರೆ ಹರಿದ್ರೆ ನಮ್ಮವು ಮಮತೆ ಹರಿಸಾಕತ್ತಾಳತ್ ಎಲ್ಲರಿಗೂ ಅನಿಸ್ತಿತ್ತು. ಅಂಥ ಪ್ರೀತಿಯನ್ನು ಉಂಡವ್ರು ನಾವೆಲ್ಲ. ನಾವು ಈ ಭೂಮಿಗೆ ಬಂದ ಮೇಲೆ ಏನು ಮಾಡಬೇಕಾಗ್ಯದತ್ತಂದ್ರೆ, ಈ ಟಿ ವಿಗಳಿಂದ, ಮೊಬೈಲ್ಗಳಿಂದ ಬಹಳಷ್ಟು ನಮ್ಮ ಸಮಾಜ, ನಮ್ಮ ಮಕ್ಕಳು ಬೇರೆ ದಿಕ್ಕಿನತ್ತ ಹೊಂಟದ. ನಮ್ಮ ಮಕ್ಕಳಿಗೆ ಹರೆಯ ಬರುವಾಗ ತಾಯಿ ಹೆಂಗೆ ಹೇಳಬೇಕು ಅಂದ್ರೆ, 16 ತುಂಬು ತಲಿದೆ ಹರಿಯ ಬಾರದತ್ತ ಹರಿಯದಿರಲಿ ನಿನ್ನ ಮನಸ್ಸು, ಹರಿಯ ಬಾರದತ್ತ ಹರಿಯದಿರಲಿ ನಿನ್ನ ಮನಸ್ಸು, ಹರಿದಾಡಿ ಹೋಗಬೇಡ ಹರಿಯಲೆಂದು ಹುಟ್ಟಿದವಳು ನೀನಲ್ಲ, ಹರಿಯಲೆಂದು ಹುಟ್ಟಿದವಳು ನೀನಲ್ಲ, ಹರಿಯಬೇಕು ಗಂಗೆಯಾಗಿ ಹರಿಯಬೇಕು ತುಂಗೆಯಾಗಿ, ಪವಿತ್ರ ಪಾವನ ನೆಲದಲ್ಲಿ ತಾಯಿಯಾಗಿ ನಿಲ್ಲಬೇಕು. ಸಿದ್ದೇಶ್ವರಪ್ಪನ್ನು ಹೆತ್ತವರು ಒಬ್ಬ ತಾಯಿ. ಆ ತಾಯಿ ಎಂಥ ಸಂಸ್ಕಾರ ಕೊಟ್ಲು, ಎಂಥ ಅಧ್ಯಾತ್ಮ ಜೀವಿಯನ್ನು ಬೆಳೆಸಿದಳು. ಅಂದು ಇಂಥ ಪವಿತ್ರ ಪಾವನರಿಗೆ ಗರ್ಭಧಾರಣೆ ಮಾಡುವುದಲ್ಲ ಈ ಪ್ರಕೃತಿ ಹೆಣ್ಣಿಗೆ ಕೊಟ್ಟಂಥ ದೊಡ್ಡದಾದ ತಾಕತ್ತು. ಹೆಣ್ಣು ಹೆರಲಿಲ್ಲ ಅಂದ್ರೆ ಜಗತ್ತಿಲ್ಲ. ಹೆರುವ ತಾಕತ್ತಿಗೆ ನಾವು ಇವತ್ತು ಹೇಳ್ತಾ ಇದ್ದೇವೆ, ಟೆಕ್ನಾಲಜಿ ಭಾಳ ಮುಂದುವರೆದದ, ಸೈನ್ಸ್ ಭಾಳ ಮುಂದುವರೆದದ. ಇಂಥ ಡ್ರೆಸ್ ಹಾಕ್ಕೊಂಡ್ರೆ ಹಿಂಗೆ ಏನೇನೂ ಇಲ್ಲ. ಭಾವ ಬೆಳೀಬೇಕು, ಭಾವ ಬೆಳೆಯಬೇಕು. ಹೆಂಗೆ ಬೆಳಿಬೇಕಾಗ್ಯದಂದ್ರೆ, ಹೃದಯ ಬಿಚ್ಚಿ ಬೆಳೀಬೇಕಾಗ್ಯದ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ನೀ ಭೂಮಿ ಮೇಲೆ ಹುಟ್ಟಿದ್ದು ಏನನ್ನೋ ಸಾಧಿಸ್ಲಿಕ್ಕೆ, ನೀನೇನೋ ಸಾಧಿಸ್ಲಿಕ್ಕೆ. ಫ್ಯಾಷನ್ನಿನ ಹಿಂದೆ ಹೋಗಬಾರ್ದು, ಜನ ಪ್ಯಾಷನ್ನಾಗಿ ನಮ್ಮ ಹಿಂದೆ ಬರಬೇಕು. ಅಂಥ ಆಧ್ಯಾತ್ಮಿಕ ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಂಗದಂದ್ರೆ, ನನಗೆ ಶ್ರೀಮದ್ ಭಾಗವತ ಓದುವಾಗ ಹುಚ್ಚಿಡಿತದ. ಇವತ್ತು ನಾವು ಹೇಳ್ತೇವೆ, ಸ್ಕ್ಯಾನಿಂಗ್ ಮಾಡಿದಾಗ ಮಗು 3 ತಿಂಗಳು ಹಿಂಗಿರಬೇಕು, ಫಸ್ಟ್ ಹುಟ್ಟಿದಾಗ 4 ವಾರಕ್ಕೆ ಹಿಂಗಿರಬೇಕು. ಇವತ್ತಿನ ಸೈನ್ಸ್ ಎಲ್ಲ ಹೇಳಿ ಯುರೋಪಿಯನ್ನರು ಇದೆಲ್ಲವೂ ನಾವು ಕಂಡು ಹಿಡ್ದೀವಿ ಅಂತಾರೆ. ಆ ವೇದ ಮಹರ್ಷಿಗಳು ಎಂತಹ ಸೈನ್ಸ್ ಟೆಕ್ನಾಲಜಿ ಇಟ್ಕೊಂಡಿದ್ರು, ಸ್ಕ್ಯಾನಿಂಗ್ ಮಷಿನ್ ಇಟ್ಕೊಂಡ್ರು. ಒಂದು ಗರ್ಭದಲ್ಲಿ ಮಗು ಆಗಬೇಕಾದಾಗ ಅದು 1ನೇ ವಾರ ಏನಾಗ್ತದೆ, 2ನೇ ವಾರ ಏನಾಗ್ತದೆ, 3ನೇ ವಾರ ಏನಾಗ್ತದೆ, ಮಗು ಹುಟ್ಟಿ ಬರುವಾಗ ಏನಾಗ್ತದೆ ಅನ್ನೋದು ಬರೆದ್ರಲ್ಲ. 5000 ವರ್ಷಗಳ ಹಿಂದೆ ಜಗತ್ತಿಗೆ ಬೆಳಕು ತೋರಿಸುವಂಥದ್ದು ಭಾಗವತ, ಭಗವದ್ಗೀತೆ, ಸನಾತನ ಧರ್ಮ ನಮ್ಮಲ್ಲಿ ಇರಬೇಕಂದ್ರೆ ಅವತ್ತಿನ ಕಾಲದಲ್ಲಿ ಗಾರ್ಗಿ, ಮೈಥಿಲಿ ಋಷಿಯತ್ರಿಯರಿದ್ದರು. ಅಂದರೆ ಹೆಣ್ಣು ಅಂದ್ರೆ ನಾವು ಸುಮ್ಮ ಅಡಿಗೆ ಮಾಡೋಕ್ಕಲ್ಲ, ನೌಕರಿಗೆ ಹೊಂಟಿವಿ ಅಂದ್ರೆ ದುಡ್ಯಾಕಲ್ಲ. ನಾವು ಮತ್ತೆ ಇದರ ಆಚೆ ಏನನ್ನೋ ಬೆಳಿಬೇಕು. ನಾವು ಒಂದು ಮಾದರಿಯಾಗಿ ಹೆಂಗೆ ನಿಂದಿರಬೇಕು ಅಂದ್ರೆ, ನಿಮ್ಮ ಮಗಳನ್ನು ನೀವು ನೋಡಿದ್ರೆ 10 ಜನ ಊರಾಗ ಅನ್ಬೇಕು, ಆದ್ರೆ ಅವ್ರ ಮಗಳಂಗಾಗಬೇಕು. ಹುಟ್ಟಿದ್ರೆ ಇಂಥ ಮಗಳು ಹುಟ್ಟಬೇಕು ಅನ್ಬೇಕು. ಒಂದು ಹೆಣ್ಣು ಪಕ್ಕದಲ್ಲಿ ನಿಂತ್ರ ಅಪ್ಪ ಅನ್ಬೇಕು, ಇಂಥ ಮಗಳು ಹುಟ್ಟೋದಕ್ಕೆ ನಾ ಪುಣ್ಯ ಮಾಡಿನೋ ಅನ್ಬೇಕು. ಗಂಡ ಅನ್ಬೇಕು, ಎಷ್ಟು ಜನ್ಮದ ಪುಣ್ಯ ಮಾಡಿ ನಿನ್ನನ್ನು ಪಡೆದಿನೋ ಯಾರಿಗೊತ್ತು. ನಮ್ಮ ಅಣ್ಣ ತಮ್ಮರ ಪಕ್ಕದಲ್ಲಿ ನಿಂತ್ರ ಅನ್ಬೇಕು, ನೀ ಅಂದರೆ ನಮ್ಮ ಭಾಗ್ಯ, ನೀನು ಜೋಡಿ ಹುಟ್ಟಿದೆವೋ ಅದೇ ನಮ್ಮ ಸೌಭಾಗ್ಯ. ಆ ಊರವ್ರು ಅನ್ಬೇಕು, ನಿನ್ನಂಥ ಹೆಣ್ಮಗಳಿಗೆ ಊರಾಗ ಹುಟ್ಟಾಳಲ್ಲ, ಊರು ಸಾರ್ಥಕ ಆಯ್ತು ಅನ್ಬೇಕು. ಇದು ಹೆಣ್ಣಿಗಿರುವ ತಾಕತ್ತು. ಹೆಣ್ಣು ದೇವತೆಯರನ್ನ ತಡೆದು ನಿಲ್ಲಿಸಿದಳು, ಹೆಣ್ಣು ದೇವತೆಯರನ್ನ ತಡೆದು ನಿಲ್ಲಿಸಿದಳು, ದೇವರನ್ನ ನಿಲ್ಲಿಸಿದಳು. ನಮಗೆಲ್ಲರಿಗೂ ಗೊತ್ತದ, ಸತ್ಯವಾನ್ ಸಾವಿತ್ರಿ ಯಮನನ್ನ ನಿಲ್ಲಿಸಿ ಇಡೀ ಹಣೆ ಬರ ಇತ್ತು, ಸತ್ಯವಾನ್ ಸತ್ಯ ಹೋಗುದು. ಅವಳು ಓದಳು 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 ಏನೆಲ್ಲ ಹೇಳಿದು, ಕೊನೆಗೆ ಅವಳ ತಾಕತ್ತಿಗೆ ಯಮ ಸೋತು ಸತ್ಯವಾನನ್ನ ಭೂಮಿಗೆ ತಂದ. ಸಾವನ್ನೇ ಗೆದಿಯುವಂಥ ಶಕ್ತಿ ಹೆಣ್ಣಿಗಿರ್ಬೇಕಾದ್ರೆ ನಾವ್ಯಾಕೆ ಫ್ಯಾಷನ್ನಿನ ಬೆನ್ನತ್ತಿ ಹೋಗ್ಬೇಕು, ನಾವ್ಯಾಕೆ ಟಿ ವಿಗಳ ಬೆನ್ನತ್ತಿ ಹೋಗ್ಬೇಕು, ನಾವ್ಯಾಕೆ ಮೊಬೈಲ್ಗಳಲ್ಲಿ ರೀಲ್ಸ್ಗಳನ್ನು ನೋಡಬೇಕು. ನಮ್ಮ ಒಂದು ಮಾತು, ನಾವು ಜೀವನದಲ್ಲಿ ಒಂದು ನಡಿಬೇಕಾಗ್ಯದ, ನಡೆದಂತೆ ನುಡಿದವ್ರ ಜೊತೆ ಹುಟ್ಟಿದೆವು ಬದುಕಿದೆವು ಅನ್ನೋದೇ. ಹೆಂಗಿತ್ತು ನೋಡ್ರಿ, ಅರಿವಿಗೆ ಗುರುವಾಗಿ, ಅರಿವನ್ನೇ ಗುರುವಾಗಿಸಿಕೊಂಡು ಜ್ಞಾನವನ್ನುಣಿಸಿ ಭಾವಕ್ಕೂ ಬಂಧನಕ್ಕೂ ಇಲ್ಲದಂಥ ಕಿಸೆಯಿಲ್ಲದ ಅಂಗಿಯ ಸಂತರು. ಅಂಥ ಅಪ್ಪಗಳ ಮಕ್ಕಳು ನಾವೆಲ್ಲ ಹೆಂಗೆ ಬದುಕಬೇಕು? ಬ್ರಿಟಿಷ್ನ ಅವತ್ತಿನ ವೈಸ್ರಾಯ್ ಹೇಳ್ದಂತ, ಅಪ್ಪವ್ರು ಇದನ್ನು ಪ್ರವಚನದ ಭಾಸಲ ಹೇಳ್ತರು. ಏನು ಹೇಳ್ದತ್ತ, 200 ಸೂರ್ಯ ಮುಳುಗದ ನಾಡ ಅಂತಿದ್ರು ಬ್ರಿಟಿಷರಿಗೆ. ಎಲ್ಲ ಆಯಿತು, ಒಂದೇ ಹೇಳಿದ್ರತ್ತ, ಭಾರತವನ್ನೆಲ್ಲ ನಾವು ಆಕ್ರಮಿಸ್ಕೊಂಡಿದ್ದೆವು, ನಾವು ಗೆದ್ದೀವಿ, ಭಾರತದ ಹೆಣ್ಣೊಬ್ಬಳನ್ನು ಹೊತ್ತು ತರಲಿಕ್ಕೆ ನಮಗಾಗಿಲ್ಲ. ಇದು ನಮ್ಮ ಪಾತಿವೃತ್ಯದ ಶಕ್ತಿ. 200 ವರ್ಷ ಬ್ರಿಟಿಷರು ನಿನ್ನನ್ನು ವೈಸ್ರಾಯರು ಭಾರತೀಯ ಹೆಣ್ಮಕ್ಳಿಗೆ ಹೇಳ್ತಿರ್ತ, ನೀನು ನನ್ನ ರಾಣಿ ಮಾಡ್ತೀನೋ ಅಂತಿದ್ರತ್ತ. ಅವಾಗ ಅವಳು ಹೇಳಿದ್ದೇನತ್ತಂದರೆ,
ನಿನ್ನ ರಾಣಿತನ ನನ್ನ ಚಪ್ಪಲಿಗೆ ಸಮಾನ, ನಮ್ಮಪ್ಪ ನಮ್ಮವ್ವ ಈ ಗಂಡ ದೇವ್ರು ಹೊತ್ತು ಬೆಳೆಸ್ಯಾರ, ಇದು ನನ್ನ ಸಂಸ್ಕೃತಿ ಅಂದಳಂತ ಹೆಣ್ಮಗಳು. ಅಂದರೆ ಎಂಥ ಗಟ್ಟಿತನ ಇರಬೇಕು ಭಾರತೀಯ ಹೆಣ್ಣು ಮಕ್ಕಳಲ್ಲಿ. ಈ 200 ವರ್ಷದ ಹಿಂದೆನೂ ಬೇಕಾದ ಧರ್ಮದವ್ರು ಬಂದರು, ಒಬ್ಬ ಹೆಣ್ಣುಮಗಳು ಇಂಥವ್ರು ಬೆನ್ನತ್ತಿ ಹೋಗ್ಯಾಳ ಅನ್ನುವಂಥ ಇತಿಹಾಸನೇ ನಮ್ಮ ದೇಶಕ್ಕಿಲ್ಲ. ಅಂದ್ರೆ ಅಪ್ಪವ್ರು ಹಿಂಗೆ ಭಾಳ ಚಂದ ಹೇಳ್ತಿರು. ಏನು ಚಂದ ಹೇಳ್ತಿದ್ರು ಅಂದ್ರೆ, ನೀವು ಸಂಜೆಗೆ ಬಂದಂಗೆ ಇವ್ರು ಸಂಜೆಗೆ ಬಂದ್ರೆ ಮನಿ ಹೆಂಗಿರ್ತದ ಅಂತಿದ್ರು. ಅಂದ್ರೆ ಮನಿ ನಡೆಸೋರು ಇವ್ರಕಿನಾನು 1000 ಪಟ್ಟು ನಿಮ್ಮ ಮೇಲದ. ಒಂದು ಮಗು ಹೆಂಗಿರ್ತದ ಅಂದ್ರೆ ತಾಯಿಯನ್ನು ನೋಡ್ಬೇಕತ್ತ. ಇದು ಯಾರ ಮಗಳು ಅಂದ್ರೆ ಅವ್ರವ್ವ ಹಿಂಗಿದ್ದೇಳ್ರಿ ಅನ್ಬೇಕತ್ತ. ಅವ್ರವ್ವ ಹಿಂಗಿದ್ದಳು ಅಂದರೆ ನಾನೊಬ್ಬ ಅವ್ವಾಗಿ ಹೆಂಗೆ ಇರಬೇಕು, ನಾನೊಬ್ಬ ಮಗಳನ್ನು ಹೆಂಗೆ ಬೆಳೆಸ್ಬೇಕು, ಇವೆರಡರ ಕೊಂಡಿ ನಾವಾಗಿರ್ಬೇಕಲ್ಲ. ನೋಡ್ರಿ, ಕಿತ್ತೂರಾಣಿ ಚೆನ್ನಮ್ಮ ಹೋರಾಟದೊಳಗೆ ಹಿಂಗೆ ಕತ್ತಿ ಬೀಸಕ್ರ ಗಂಡಸ್ ಪಕ್ಕಕ್ಕೆ ಬಂದ್ರೆ ಹಿಂಗೆ ತಲಿಬಾಗ್ತಿದ್ದತ್ತ. ಶಕ್ತಿ ಎಂಥದಿತ್ತು. ಹೆಣ್ಣು ಅಂದ್ರೆ ನೋಡು ವಸ್ತು ಅಲ್ಲ, ಹೆಣ್ಣು ಅಂದ್ರೆ ನಾವು ಭೋಗಿಸುವ ವಸ್ತು ಅಲ್ಲ, ಇದೆಲ್ಲ ಅಲ್ಲ. ಆದ್ರೆ ನಾವೀಗ ಅದೇ ಅಲ್ಲಕತ್ತಿದ್ದೆವು, ಹೆಣ್ಮಕ್ಳು ದಾರಿ ತಪ್ಪಕತ್ತೀವಿ. ಈಗ ನಾವು ಈ ಸತ್ಸಂಗಕ್ಕೆ ಬಂದು ನಾವೇನು ಕಲಿಬೇಕಂದ್ರೆ ಒಂದು ಪ್ರಮಾಣ ಮಾಡಿ ಹೋಗಬೇಕು. ಏನು ಪ್ರಮಾಣ ಮಾಡಿ ಹೋಗ್ಬೇಕು? ನಾನು ಹೆತ್ತಿನಲ್ಲ ನನ್ನ ಮಕ್ಕಳನ್ನು ಹೆಂಗೆ ಬೆಳೆಸ್ತೀನೋ ಅಂದ್ರೆ ಸೂರ್ಯನ ತೇಜದಂಥ ಪ್ರಖರವಾದ ಮಕ್ಕಳನ್ನು ಈ ಭೂಮಿಗೆ ಕೊಡ್ತೀನಿ. ಇದು ತಾಯಿಯಂದಿರಿಂದ ಮಾತ್ರ ಸಾಧ್ಯದ. ನಿಮ್ಮ ಮಕ್ಕಳಿಗೆ ಒಂದು ಮುಂಜಾನೆ ಎದ್ದು ಒಂದೇ ಒಂದು ಸಿದ್ದೇಶ್ವರಪ್ಪರು ನೋಡಿ ಮೊಬೈಲ್ಗಳಲ್ಲಿ ಹಚ್ಚಿರಿ, ಇಡೀ ದಿನ ಅದನ್ನೇ ಧ್ಯಾನಿಸ್ರಿ, ಧ್ಯಾನಿಸ್ರಿ. ಏನು ಹೇಳ್ತಾರೆ ಅಪ್ಪರು? ಅ ಡೇ ಬಿಗಿನ್ಸ್ ವಿತ್ ಅ ಸ್ಮೈಲ್, ಅ ಡೇ ಎಂಡ್ಸ್ ವಿತ್ ಅ ಸ್ಮೈಲ್. ನಿಮ್ಮ ತಾಯಿಯ ಒಂದು ಮುಗುಳ್ನಗೆ ನಿಮ್ಮ ಮಗುವನ್ನು ಆಶಬುರುಕಾಗಬಾರ್ದು. ಹೆಣ್ಮಕ್ಳು ಒಟ್ಟ ಆಶಬುರುಕಾಗಬಾರ್ದು. ದೇವ್ರು ನಮಗೆ ಎಂಥ ಸಂಪತ್ತು ಕೊಟ್ಟನಂದ್ರೆ, ಯಮನನ್ನೇ ನಿಲ್ಲಿಸಿ ಗಂಡನ ಪ್ರಾಣ ಹೊಳ್ಳಿ ತರಟ್ಟು ತಾಕತ್ತು ಕೊಟ್ಟನಂದ್ರೆ ಬಂಗಾರಕ್ಕೆ ಆಶೆ ಮಾಡಬಾರ್ದು, ರೊಕ್ಕಿಗೆ ಆಶೆ ಮಾಡಬಾರ್ದು. ಪಕ್ಕದಲ್ಲಿರೋ ಭಾವ ಮೈದನರ ಹೆಂಗೆ ಪ್ರೀತಿ ತುಂಬಬೇಕು ಅಂದ್ರೆ ಅತ್ತೆ ಮಾವ ಅನ್ಬೇಕಂತ. ಏನು ಪ್ರೀತಿ ಹರಿಯುವ ಸೊಸೆ ಮನೆಗೆ ಬಂದಿಲ್ರಿ, ಮಗಳಾಗಿ ಬಂದಾಳ ಅನ್ಬೇಕಂತ. ಅಂಥ ಪ್ರೀತಿಯ ಬಾಂಧವ್ಯವನ್ನು ಕಟ್ಟಬೇಕು. ಅದು ಭಾರತೀಯ ಸಂಸ್ಕೃತಿ. ಆ ಮಾವನಲ್ಲಿ ಅಪ್ಪನನ್ನು ಕಂಡ್ರೆ, ಅತ್ತೆಯಲ್ಲಿ ಅವ್ವನನ್ನು ಕಂಡ್ರೆ ಕುಟುಂಬ ಎಷ್ಟು ಚಂದ ಇರ್ತದೆ. ಭೂಮಿಗೆ ಸತ್ತು ಹೋಗಕ್ಕೆ ಬಂದವರಲ್ಲ ನಾವು, ಅನುಭವಿಸಿ ಹೋಗಲಿಕ್ಕೆ ಬಂದವರು, ಪ್ರೀತಿಯನ್ನು ಕಾಣಲಿಕ್ಕೆ ಬಂದವರು. ನಾವು ಎಂಥ ಪ್ರೀತಿಸ್ಬೇಕು ಅಂದ್ರೆ, ಸಿದ್ದೇಶ್ವರಪ್ಪರು ಯಾರಿಗೆ ಕೇಳ್ತಿರಿ ಕೇಳ್ರಿ, ನಮ್ಮನ್ನು ಭಾಳ ಪ್ರೀತಿ ಮಾಡ್ಯಾರ್ರಿ ಅವರು, ನಮ್ಮನ್ನು ಭಾಳ ಪ್ರೀತಿ ಮಾಡ್ಯಾರ್ರಿ ಅವ್ರ ಹತ್ರ. ಅವ್ರು ಏನು ಮಾಡ್ಯಾರ ಅಂದ್ರೆ ಅವರು ಜಗದಲ್ಲಿ ಪ್ರೀತಿಸೋದು ಹೆಂಗೆ ಅನ್ನೋದು ತೋರಿಸ್ಕೊಟ್ರು. ಒಂದು ಹೂ ಕೈಯಾಗಿ ಹಿಡಿದು ಹೂವೇ ಜೀವನ ಅನ್ನೋದನ್ನು ಅದ್ಭುತವಾಗಿ ಹೇಳಿಕೊಟ್ರು. ಹೋಗಾಗ ಹೇಳಿದ್ರು, ಅವ್ರು ಎಲ್ಲೆಲ್ಲಿಯೂ ಹೋಗಿಲ್ಲ, ನಮ್ಮ ಹೃದಯದಲ್ಲಿ ಅದಾರ. ಒಬ್ಬ ಸಂತರು, ಶರಣರು, ಯುಗ ಪುರುಷರು ದೇಹ ಕಳಚಿಕೊಂಡಿರ್ತಾರ, ಈ ಗಿಡ, ಹೂವು, ಮರ ಇಲ್ಲೆಲ್ಲ ಅವರದಾರ. ಅವರಿಗೆ ಸತ್ಸಂಗ ಅಂದರೆ ಎಷ್ಟು ಪ್ರೀತಿ ಇತ್ತು. ಹೆಣ್ಣು ಮಕ್ಕಳು ಸತ್ಸಂಗಕ್ಕೆ ಬಂದ್ರೆ ಅವ್ರು ಹೇಳ್ತಿರು, ನೀವು ಆಮೇಲೆ ಊಟಕ್ಕೆ ಹೋಗ್ತೀರಿ, ಇವ್ರು ಹೋಗಿ ಅಡುಗೆ ಮನೆಗೆ ಹೋಗಬೇಕು ಅಂತ. ಅಂದ್ರೆ ಅಡಿಗೆ ಮಾಡುವವಳಿಗೆ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವವಳಿಗೆ ಜೀವನದ ಅದ್ಭುತ ಅಡಿಗೆ ಮಾಡಲಿಕ್ಕೂ ಬರಬೇಕು. ಇದು ಸಂಸ್ಕಾರ, ಇದು ಸಂಸ್ಕೃತಿ. ನಮ್ಮ ಮನೆಗೆ ಬಂದವರು ಚಂದಗೆ ಉಂಡು ಹೋಗಿ 10 ವರ್ಷದ ನಂತರ ಹೇಳಬೇಕು, ಏನು ನಿಮ್ಮ ಮನೆಯಾಗ ಭಾಳ ಅದ್ಭುತ ಊಟ ಮಾಡೀವಿ. ಹೆಣ್ಮಕ್ಳಿಗೆ ಹಂಗೆ ಊಟ ಮಾಡ್ಸಕ್ಕೆ ಬರಬೇಕು. ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಬೇಕಾಗ್ಯದ. ಮನೆಗೆ ಬಂದವ್ರಿಗೆ ಊಟಕ್ಕೆ ಕೊಡ್ರಿ, ಮನೆಗೆ ಬಂದವ್ರು ಕರೀರಿ, ಮನೆಗೆ ಬಂದವ್ರಿಗೆ ಕಾಲಿಗೆ ನೀರು ಕೊಡ್ರಿ. ಈ ಎಲ್ಲ ಸಣ್ಣ 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 ಸಂಸ್ಕಾರಗಳನ್ನು ಮಕ್ಕಳಲ್ಲಿ ತಾಯಂದಿರು ಬಿತ್ತಬೇಕಾಗ್ಯದ. ಇದು ಬಿತ್ತಬೇಕು ಅಂದ್ರೆ ನಾವು ಮೊಬೈಲ್ ಬಿಟ್ಟು ದೂರ ಇರಬೇಕಾಗ್ಯದ, ಟಿ ವಿಯನ್ನು ಬಿಟ್ಟು ದೂರ ಇರಬೇಕಾಗ್ಯದ. ಇವೆಲ್ಲವೂ ನಿಮ್ಮ ಮಕ್ಕಳಿಗೆ ಅಕ್ಕ ಮಹಾದೇವಿಯನ್ನು ಪರಿಚಯ ಮಾಡಿರಿ, ನಿಮ್ಮ ಮಕ್ಕಳಿಗೆ ಬಸವಣ್ಣನ ಕುರಿತು ಹೇಳ್ರಿ, ನೀಲಾಂಬಿಕೆ ಗಂಗಾಂಬಿಕೆಯನ್ನು ಕುರಿತು ಹೇಳ್ರಿ, ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಕುರಿತು ಹೇಳ್ರಿ. ಇವರೆಲ್ಲರ ಬಗ್ಗೆ ಹೇಳ್ರಲ್ಲ. ತಾಯಿ ಅಂದರೆ ಎಂಥ ಕರುಣಾಮಯಿ. ನಿಮ್ಮ ಮಗು ಪಕ್ಕದ ಮಗು ಬಿದ್ದಾಗ ಎತ್ತಿ, ಆ ಮಗು ಬಿದ್ದಿತ್ತು ಅಂದ್ರೆ ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಅದಕ್ಕೆ ನೀರು ಕುಡಿಸಿ ಬರೋಂಥ ಕರುಣೆ ತೋರಿಸ್ರಿ. ಜಗದಳು ಈ ಭವದಳು ಪ್ರೀತಿ ಎಲ್ಲಿಯೂ ಕಾಣ ಅನ್ನಕತ್ತಾರ. ಆದರೆ ಸಿದ್ದೇಶ್ವರಪ್ಪರ ಮಡಿಲಿಗೆ ಬಂದವರಿಗೆ ಪ್ರೀತಿಯ ಬರವೇ ಇಲ್ಲ. ಆ ಪ್ರೀತಿಯ ಅಮೃತವನ್ನು ಉಂಡವ್ರು ನಾವೆಲ್ಲರೂ ಈ ಜಗವನ್ನು ಪ್ರೀತಿಸಬೇಕು, ಈ ಭವವನ್ನು ಪ್ರೀತಿಸಬೇಕು. ಆ ಪ್ರೀತಿ ಅಡುಗೆ ಮನೆಯಿಂದಲೇ ಹುಟ್ಟಬೇಕು. ಅಡುಗೆ ಆಮೇಲೆ ಈಗ ಏನಾಗ್ಯದ ಅಂತ ಕೇಳಿದ್ರೆ, ನಾವೇನು ಮಾಡಾಕತ್ತೀವಿ, ನಮಗೆ ಸ್ವಾತಂತ್ರ್ಯ ಬೇಕು, ಹೆಣ್ಣು ಎಲ್ಲದರಲ್ಲಿ ಹಕ್ಕು ಸಾಧಿಸ್ಲಿಕ್ಕೆ ಹೋಗೋದಲ್ಲ, ಕರೆದು ಕೊಡಬೇಕು, ಹಂಗೆ ನಾವು ಬೆಳಿಬೇಕು, ಎಲ್ಲಿಯೂ ಗೆರಿ ಹೊಡಿಬಾರ್ದು. ಅಷ್ಟು ಅದ್ಭುತ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಚಲೋ ಚಲೋ ಶಾಲೆ ಕಳಿಸ್ರಿ. ನಿಮ್ಮ ಮಗಳು ಎಂಥ ಸಿಟಿಗೆ ಹೋದರೂ ಅವಳ ಮನಸ್ಸು ಹರಿಲಾರ್ದಂಥದ್ದು ಗಟ್ಟಿತನ ಒಳಗೆ ಬೆಳೆಸ್ರಿ.
ಗಟ್ಟಿತನ ಒಳಗೆ ಬೆಳೆಸ್ರಿ. ಯಾವ ಒಬ್ಬ ಹುಡುಗನು ಆಕಿ ಕೇಳಿದ್ರೆ ನಮ್ಮಪ್ಪ ಕೇಳಕತ್ತಿ ಬಾ, ನಮ್ಮವ್ವನ ಮುಂದೆ ನಿಂದ್ರಕತ್ತಿ ಬಾ, ನಮ್ಮಪ್ಪ ಅವ್ವ ಹೇಳಿದವ್ರಿಗೆ ನಾ ಮದುವೆ ಆಗ್ತೀನಿ ಅನ್ನುವಂಥದ್ದು ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ಯದ. ಇದು ಯಾವುದರ ಮೂಲಕ ಬರಬೇಕಾಗ್ಯದಂದ್ರೆ ತಾಯಿಯ ಮೂಲಕ ಬರಬೇಕಾಗ್ಯದ. ಟಿ ವಿ ಚಾನಲ್ಗಳಲ್ಲಿ ಚಪ್ಪಲಿ ಹಾಕೊಂಡು ದೇವ್ರ ಮನೆಗೆ ಹೋಗ್ತಾರೆ, ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಟಿ ವಿ ಚಾನಲ್ಗಳಲ್ಲಿ ಮಡಿ ಸೀರೆ ಉಟ್ಕೊಂಡೆ ಅಡಿಗೆ ಮನೆಯಲ್ಲಿರ್ತಾರೆ, ಅವರು ವಿಡಿಯೋ ಮಾಡಾಕ್ ನಿಂತಿರ್ತಾರೆ. ನಮ್ಮವ್ವ ನಾವು ಎಂದರೆ ಮಡಿ ಹಾಕೊಂಡು ಅಡಿಗೆ ಮನೆ ನಿಂತರ ಅಡಿಗೆ ಆಗ್ತದೇನ್ರಿ? ಅಲ್ಲಿ ಭಾವ ಮಡಿ ಆಗಬೇಕು, ನಮ್ಮ ಭಾವ ಸುಂದರ ಆಗಬೇಕು, ಅಲ್ಲಿ ಅಮೃತ ತಯಾರಾಗಬೇಕು. ಇದನ್ನು ನಾವೆಲ್ಲ ಕಲಿಬೇಕಾಗ್ಯದ. ನಾವು ಮಕ್ಕಳ ಜೊತೆ ಟ್ಯಾಗ್ ಆಗೋದು ಬಿಟ್ಟಿದ್ದೆವು, ತಾಯಿ ಆಗೋದು ಬಿಟ್ಟಿದ್ದೆವು, ಮಕ್ಕಳ ಜೊತೆ ಬ್ರೇಕಪ್ ಆಗಕತ್ತವು ತಾಯಿಯಂದಿರು. ನನಗಿದು ಭಾಳ ಶೋಕದ ಸಂಗತಿ. ನನ್ನ ಮಗ ನಮ್ಮನ್ನು ಮಾತು ಕೇಳಲ್ಲ, ನನ್ನ ಮಗಳು ನನ್ನ ಮಾತು ಕೇಳಲ್ಲ ಅಂದ್ರೆ ಆಂತರಿಕವಾಗಿ ಅವ್ರನ್ನ ಹರ್ಕೊಳಕತ್ತಿದ್ದೇವೆ ನಾವು. ಹರಿಬಾರದು, ಹರಿಯಬೇಕು. ಹರ್ಕೊಂಡು ಹೋಗಬಾರ್ದು, ಹರಿಯಬೇಕು. ಅದು ಹೆಂಗೆ ಹರಿಬೇಕು? ಸಿದ್ದೇಶ್ವರಪ್ಪರ ಜ್ಞಾನದ ಅಮೃತ ಹರಿದಂತೆ ಹರಿಬೇಕು. ಅವರ ಪುಣ್ಯದ ಜಾಗದಲ್ಲಿ ಇಂಥ ಮಂಥನಗಳು ಚಿಂತನಗಳು ನಡೀತಿದ್ರೆ ತಾಯಂದಿರು ಎಷ್ಟು ಅದ್ಭುತವಾಗಿ ಬೆಳಿಬೇಕು. ಅದಕ್ಕೆ ನಾನೊಬ್ಬ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅದ. ನಮ್ಮ ಆಯಿ, ನಮ್ಮವ್ವ, ನಮ್ಮ ಕಾಕಿ ನಮ್ಗೆ ಹೆಂಗೆ ಬೆಳೆಸಿದ್ರಲ್ಲ ಅದನ್ನೇ ನಮ್ಮ ಮಕ್ಕಳಿಗೂ ನಾವು ಕೊಡಬೇಕಾಗ್ಯದ. ಪ್ರೀತಿ ಹಂಚೋಣ ಭುವಿಗೆ ಬಂದ ಮೇಲೆ. ನಾವು ಮಾಡುವ ಪ್ರೀತಿ ಹೂ ಅರಳಿದಂಗಿರಬೇಕು, ನಾವು ಮಾಡುವ ಪ್ರೀತಿ ಹೂ ಅರಳಿದಂಗಿರಬೇಕು. ನಮ್ಮ ಪ್ರೀತಿ ಲಾಲಸೆ ಆಸೆಗಳನ್ನು ಬಿಟ್ಟಿರಬೇಕು. ನಮ್ಮ ಪ್ರೀತಿಯಲ್ಲಿ ಅಂತಃಸತ್ವ ಇರಬೇಕು, ನನ್ನ ಪ್ರೀತಿಯಲ್ಲಿ ಅಂತಃಕರಣವಿರಬೇಕು. ನನ್ನ ಮಗ ಮಗಳು ಬೆಳೆಯಲೆಂದಷ್ಟೇ ಇರಬಾರದು, ಅಂಗಳದಲ್ಲಿ ಓಡಾಡುವ ನಮ್ಮೂರಿನ ಮಕ್ಕಳು ಬೆಳೆದು ನಿಲ್ಲಲಿ ಎಂಬುವಂತಿರಬೇಕು. ಬೆಳೆಯುವ ಮಕ್ಕಳಿಗೆ ಬೆನ್ತಟ್ಟುವವರಾಗಬೇಕು, ನಾವು ಹಡೆದವ್ವಗಳಾಗಬೇಕು, ಪಡೆದವ್ವಗಳಾಗಬೇಕು. ಹಡೆದವ್ವ ಪಡೆದವ್ವ ಆಗಲಿಕ್ಕೆ ಅಂತಃಕರಣ ಅರಳಿ ನಿಲ್ಲಬೇಕು. ಇದು ಸಿದ್ದೇಶ್ವರಪ್ಪ ಅವರ ಮಾತು. ಅಂತಃಕರಣ ಅರಳಿ ನಿಲ್ಲಬೇಕು, ಪ್ರೀತಿ ಹರಿಯಬೇಕು, ಮಮತೆ ಹರಿಯಬೇಕು. ಹೆಂಗೆ ಹರಿಬೇಕು ಅಂದ್ರೆ ಮಗ ಮಗಳ ಜೊತೆ ಬಂದ್ರೆ ಮುಚ್ಚೊಯ್ದು ಒಳಗುಳ್ಳಕ್ಕೆ ಕೊಡಬಾರ್ದು. ನಿನ್ನ ಗೆಳೆಯನ್ನು ಕರ್ಕೋ, ಎಟ್ಟದು ಇಬ್ಬರು ಕೂಡಿ ತಿನ್ರಿ ಅನ್ಬೇಕು. ಇದು ಭಾರತೀಯ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ. ಒಂದು ಹೆಣ್ಣು ಸ್ವಾಮಿ ವಿವೇಕಾನಂದರ ಮುಂದೆ ನಿಂತು ಈ ಜಗತ್ತಿನ ಸ್ಫುರದ್ರೂಪಿ ಹೆಣ್ಣು ಮಗಳೊಬ್ಬಕ್ಕೆ ಕೇಳಿದಳು. ಭಾಳತ್ತು ಧ್ಯಾನ ಕೂತಿರು ಹೊರಗಿದ್ದಳಂತ. ಏನು ಹೇಳಿದಳು ಅಂತ ಕೇಳಿದ್ರೆ, ಒಬ್ರು ಭಾಳತ್ತು ವೇಟ್ ಮಾಡಾಕತ್ತಾರ, ನಿಮ್ಮ ಸಲುವಾಗಿರಿ ಅಂತ ಬಂದು ಶಿಷ್ಯ ಹೇಳಿದ್ರತ. ಹೊರಗೆ ಬಂದು ಕೇಳಿದ್ರತ, ಹೇಳ್ರಮ್ಮ ಅಂದ್ರಂತ. ನಮ್ಮ ಸಂಸ್ಕೃತಿ ಅಮ್ಮ ಹೇಳ್ರಮ್ಮ ಅಂದ್ರಂತ. ಅವಾಗ ಅವಳು ಸಾಷ್ಟಾಂಗ ಹಾಕಿದ್ರತ್ತ, ನನ್ನ ಬೇಡಿಕೆ ಈಡೇರಿಸ್ರಿ ಅಂದ್ರಂತ. ಅವಾಗ ಏನು ಅಂತ ಕೇಳಿದ್ರೆ, ನನ್ನನ್ನು ಮದುವೆ ಐ ವಾಂಟ್ ಟು ಮ್ಯಾರಿ ವಿತ್ ಯು ಅಂದಳಂತವಳು. ನಾನು ನಿನ್ನನ್ನು ಮದುವೆ ಆಗೋ. ಅವ್ರು ಸಣ್ಣಗೆ ಕೇಳಿದ್ರತ, ಯಾಕಮ್ಮ ಅಂದ್ರಂತ. ಅಮ್ಮ ಯಾಕಮ್ಮ ಅಂದ್ರತ. ಅವಾಗ ಹೇಳಿದ್ರಂತ ಏನು ಅಂತ ಕೇಳಿದ್ರೆ, ನಿನ್ನಂಥ ಮಗುವನ್ನು ಭೂಮಿಗೆ ಮತ್ತೊಂದು ಹೆತ್ತು ಕೊಡಬೇಕು, ಅದಕ್ಕೆ ನಾನು ಏನಾಗಬೇಕು ಅಂದರೆ ನಿಮ್ಮನ್ನು ಮದುವೆ ಆಗಬೇಕು ಅಂದ್ರತ. ವಿವೇಕಾನಂದರು ಹೇಳಿದ್ರತ, ಎದ್ದು ನಿಲ್ರಿ ಅಂದ್ರತ. ನಿಂತಿರತ್ತ, ಸಾಷ್ಟಾಂಗ ಹಾಕರತ್ತ. ತಾಯಿ ಇವತ್ತಿನಿಂದ ನಾನೇ ನಿನ್ನ ಮಗ ಅಂತ ಸ್ವೀಕರಿಸಿ ಬಿಡು ಅಂದ್ರತ್ತ. ಅವತ್ತ ಆ ಹೆಣ್ಣು ಮಗಳು ಏನು ಬರೀತಾಳ ಅಂತಂದರೆ, ದೊಡ್ಡ ಮಹಾನ್ ಸನ್ಯಾಸಿನಿಯಾಗಿ ಅವರು ಕೂಡ ಭಾರತಕ್ಕೆ ಬಂದರು. ಭಾರತದ ಸಂಸ್ಕಾರವಂತ ಗಂಡಸು ಮಾತ್ರ ಹೇಳಲು ಸಾಧ್ಯ ಅವರಮ್ಮ ಎಂಥ ಸಂಸ್ಕೃತಿಯಲ್ಲಿ ಬೆಳೆಸಿರಬೇಕು. ಸ್ಫುರದ್ರೂಪಿ ಹೆಣ್ಣೊಂದು ಮುಂದೆ ನಿಂತರೆ ಮದುವೆಯಾಗಲ್ಲ, ನನ್ನನ್ನೇ ಹೆರದೆ ತಾಯಿಯನ್ನಾಗಿ ಮಾಡಿದ್ದು ಭಾರತೀಯ ಸಂಸ್ಕೃತಿ ಅಂದಳು. ಇಂಥ ನಾಡಿನೊಳಗೆ ಹುಟ್ಟಿವಿ. ನಮ್ಮ ಗಂಡು ಹುಡುಗರಿಗೆ, ನಮ್ಮ ಗಂಡಸು ಮಕ್ಕಳಿಗೆ ಹೇಳಬೇಕು ಏನಂತ, 100 ಜನ ಹುಡುಗಿಯರು ಬೆನ್ನತ್ತಿದ್ರು ಅಕ್ಕ ಅಂದ್ಬಿಡು, ಅಕ್ಕ ಅಂದ್ಬಿಡು. ಇದು ಅವು ಕಲಿಸ್ಬೇಕು. ನಮ್ಮ ಮನ್ಯಾಗ ಅಕ್ಕದಳ ತಂಗಿದಳ, ನೀ ಕಾಲೇಜ್ಗೆ ಹೋಗಕ್ರ ಅಕ್ಕ ಅನ್ನು. ಬೇರೆಯವ್ರಿಗೆ ಕೆಟ್ಟ ದೃಷ್ಟಿಯಿಂದ ನಿನ್ನ ಯಾವ ಭಾವದಿಂದ ನೋಡಬೇಡಪ್ಪ, ನಾನು ನಿಮ್ಮವು ಹೆಣ್ಣೆ ಅನ್ನು. ಹಿಂಗೆ ಹೇಳಿ ಕಳಿಸ್ರಿ. ನಿಮ್ಮ ಮಗ ಯಾಕಕ್ಕ ಹಾದಿ ಹಿಡಿಯಕತ್ತಾನ? ಹಾದಿ ನಾವು ತಪ್ಪೀವಿ, ಅದಕ್ಕೆ ನಮ್ಮ ಮಕ್ಕಳು ಹಾದಿ ತಪ್ಪಕತ್ತಾರ. ಬೇರೆ ಒಣಗಿತು ಅಂದ್ರೆ ಗಿಡಕ್ಕೆ ಏನು ನೀರು ಹಾಕಿದ್ರು ಸಿಗಲ್ಲ. ಟೊಂಗಿ ಒಣಗತಂದ್ರೆ ಕಟ್ ಮಾಡಿ ಏನಾರೇ ಮಾಡ್ಬೋದು. ತಾಯಿ ಅಂದರೆ ನಾವು ತಾಯಿ ಬೇರು, ತಂತು ಬೇರುಗಳನ್ನು ಬೆಳೆಸಬೇಕು. ಈ ವಿಷಯನೇ ಭಾಳ ಅದ್ಭುತ ಅದ. ನನಗೆ ಸಮಯ ಭಾಳ ಕಡಿಮೆ ಅದ. ಅಪ್ಪವ್ರು ನನಗೆ ಕಡಿಮೆ ಸಮಯ ಅದ ಅಂದರೂ ನನಗೆಷ್ಟು ಸಂತೋಷ ಆಗ್ಯದಂದ್ರೆ, ಈ ಆಶ್ರಮಕ್ಕೆ ಕರೋನಾ ನಂತರ ಶಿಕ್ಷಕರಿಗಷ್ಟೇ ಸಿದ್ದೇಶ್ವರಪ್ಪಾಜಿಯವರು ಚಿಂತನ ಮಂಥನಕ್ಕೆ ಕರೆದಿದ್ರು. ಇಲ್ಲಿ ಅಂಗಳದಲ್ಲಿ ಕೂತಿದ್ದೆವು, ಅಪ್ಪ ಅವ್ರು ಅಲ್ಲೇ ಕೂತಿದ್ರು. ಮಾತಾಡ್ರಿ ಅಂತಂದ್ರು. ನಾನಂದೆ, ಒಳಗಿನ ಮಂಥನಕ್ಕೆ ಬಂದೇನ್ರಪ್ಪ, ನಾ ಈ ಸಲ ಮಾತಾಡಲ್ರಿ ಅಂದೆ. ನಿಮ್ಮ ಮಾತು ಕೇಳಕ್ಕೆ ನಾವು ಕೂತೀವಿ, ನೀವು ಮಾತಾಡ್ರಿ ಅಂದರು.
ಆ ಮಾತಾಡಿದ ನಂತರ ನನಗನ್ನಿಸ್ತು, ಕಾತ್ರಾಳದ ಆಶ್ರಮದ ಎಲ್ಲೋ ಒಂದು ದೊಡ್ಡ ಲಿಂಕ್ ಹಚ್ಚುಂಟ ನಮ್ಮಪ್ಪ ಗುರುದೇವ ಅಂತ ಅನ್ನಿಸ್ತು. ಇವತ್ತು ಇವರು ಮೊನ್ನೆ ಕರೆದಾಗ ಆಶ್ರಮದ ಪ್ರತಿಯೊಬ್ಬ ಗುರುಗಳು ಎಂಥ ಪ್ರೀತಿ ಮಾಡ್ತಾರಂದರೆ, ನಾನು ಅವರ ಮಗಳು, ಆ ಆಶ್ರಮದ ಮನೆ ಮಗು ಅನ್ನೋಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇದು ಭಾರತೀಯ ಸಂಸ್ಕೃತಿ. ಇಂಥ ಪ್ರೀತಿಯನ್ನು ಉಂಡವರು ನಾವು. ಅಮೃತವನ್ನುಂಡು ಜಗಕ್ಕೆ ಅಮೃತದ ಸಿಂಚನವ ಸಿಂಪಡಿಸದಿದ್ದರೆ ನಾವೇಗೆ ಸಿದ್ದೇಶ್ವರಪ್ಪ ಅವರ ಮಕ್ಕಳಾದೆವು? ಯುಗಕ್ಕೊಬ್ಬ ಯುಗ ಪುರುಷ, ಭವರೋಗವನ ಭವತಾಪವನ ಬಿಡಿಸಿ ಹರನನ್ನಾಗಿ ಹರಿಸಿ ಬಿಟ್ಟರು ಈ ಯುಗವನ. ಈ ಅಮೃತದ ಭೂಮಿಯಲ್ಲಿ ನಾವು ಇಂದು ಬೆಳೀತಾ ಇದ್ದೀವಿ ಅಂತಂದರೆ, ಈ ಸತ್ಸಂಗದಲ್ಲಿ ನಾವು ತಾಯಂದಿರೆಲ್ಲರೂ ಒಂದು ಪ್ರಮಾಣ ಮಾಡೋಣ, ನಾವು ಅದ್ಭುತ ತಾಯಂದಿರಾಗೋಣ, ಅದ್ಭುತ ಮಕ್ಕಳನ್ನು ಈ ಭೂಮಿಗೆ ಕೊಡೋಣ. ಭಾರತದ ಸಂಸ್ಕೃತಿ ಜಗತ್ತಿನಾದ್ಯಂತ ಬೆಳಗ್ತದೆ. ಈ ನನ್ನ ಮಾತುಗಳನ್ನು ನನಗೂ ಕೂಡ ಒಂದು ಸಂಸ್ಕೃತಿಯ ರಹದಾರಿ ಹಾಕಿಕೊಟ್ಟ ನಮ್ಮಪ್ಪ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಗಳಿಗೆಲ್ಲದೆ ಇನ್ನಾರಿಗೆ ಅರ್ಪಿಸಲಿ. ನಿಮ್ಮೆಲ್ಲರಿಗೂ ನಮೋ ನಮಃ. ಧನ್ಯವಾದಗಳು.